ಮೈಸೂರು ಸ್ವಾದ ಅಡುಗೆ ಚಾನಲ್ಗೆ ಸ್ವಾಗತ. ಜೀರಿಗೆ ಮತ್ತು ಮೆಣಸಿನ ತಿಳಿಸಾರು ಇಂದಿನ ರೆಸಿಪಿ. ಇದಕ್ಕೆ ಮೊದಲು 2 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನು ಮೆಣಸನ್ನು ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಹುಣಸೆ ರಸಕ್ಕೆ 3 ಕಪ್ ನೀರು ಸೇರಿಸಿ ಇದಕ್ಕೆ 8 ರಿಂದ 10 ಎಸಳು ಬೆಳ್ಳುಳ್ಳಿ, 1 ಗರಿ ಕರಿಬೇವು, ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಂಥ 1 ಮೀಡಿಯಂ ಟೊಮೊಟೊವನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಕುದಿಯಲು ಬಿಡಿ. ಟೊಮೊಟೊ ಬೆಳ್ಳುಳ್ಳಿ ಮೆತ್ತಗಾದ ನಂತರ ರೆಡಿ ಮಾಡಿಟ್ಟುಕೊಂಡಂತಹ ಜೀರಿಗೆ ಮತ್ತು ಮೆಣಸಿನ ಪುಡಿಯನ್ನು ಸೇರಿಸಿ ಕುದಿಯಲು ಬಿಡಿ. ಈಗ ಇದಕ್ಕೆ 100 ಗ್ರಾಮ್ ಆಗುವಷ್ಟು ಬೇಳೆಯನ್ನು ಬೇಯಿಸಿಟ್ಟುಕೊಂಡಿರುವಂಥ ಬೇಳೆಕಟ್ಟನ್ನು ಸೇರಿಸಿ ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸಾಸಿವೆ ಕರಿಬೇವಿನ ಒಗ್ಗರಣೆ ನೀಡಿದರೆ ಜೀರಿಗೆ ಮತ್ತು ಮೆಣಸಿನ ರಸಂ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ದಯವಿಟ್ಟು ಪ್ರೋತ್ಸಾಹಿಸಿ.